ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ಅಲ್ಲಿರುವ ಸದಸ್ಯರ ಹೆಸರು ಮತ್ತು ಅವರ ಡೀಟೇಲ್ಸ್ ಅನ್ನ ಮೊಬೈಲ್ ಅಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ನಿಮ್ಮ ಮೊಬೈಲ್ ಅಲ್ಲೇ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಅನ್ನು ಮೊಬೈಲ್ ಅಲ್ಲಿ ಈಸಿಯಾಗಿ ನೋಡಬಹುದು. ಅದರ ಜೊತೆಗೆ ರೇಷನ್ ಕಾರ್ಡ್ ಅಲ್ಲಿ ಯಾವ್ಯಾವ ಸದಸ್ಯರು ಆಡ್ ಆಗಿದ್ದಾರೆ ಹಾಗೆ ಅವರ ಡೀಟೇಲ್ಸ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡಬಹುದು ಅಂತ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಮೇರಾ ರೇಷನ್ ಆಪ್ ಅಂತ ಡೌನ್ಲೋಡ್ ಮಾಡಿ. ನೀವಿಲ್ಲಿ ನೋಡ್ತಿರಬಹುದು ನಿಮ್ಗೆ ಈ ರೀತಿ ಒಂದು ಆಪ್ ಬರುವಂತದ್ದು. ಅದನ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ನಂತರ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಬಹುದು ಎಂಟರ್ ಯುವರ್ ಆಧಾರ್ ನಂಬರ್ ಕೇಳ್ತಾ ಇದೆ. ಇದರಲ್ಲಿ ನೀವು ಯಾವ ಒಂದು ಆಧಾರ್ ನಂಬರ್ ಹಾಕ್ಬೇಕಂತಂದ್ರೆ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರಿದ್ದಾರೆ ನೋಡಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೋದು, ಅಥವಾ ರೇಷನ್ ಕಾರ್ಡ್ ಅಲ್ಲಿರುವ ಸದಸ್ಯರ ಯಾರ್ದಾದ್ರೂ ಒಬ್ಬರ ಆಧಾರ್ ನಂಬರ್ ಹಾಕಿದ್ರು ಇಲ್ಲಿ ನಡೆಯುತ್ತೆ. ಹಾಕಿದ ನಂತರ ನಿಮ್ಗೆ ಇಲ್ಲಿ ಕರೆಕ್ಟ್ ಇಲ್ಲಿ ಇರುವ ಕ್ಯಾಪ್ಚಾನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರುವಂತದ್ದು. OTP ಹೋದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುವಂತದ್ದು. ಅಲ್ಲಿ ನೋಡಬಹುದು ವೆರಿಫೈ ಆಗುತ್ತೆ. OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಎಂಪಿನ್ ಕ್ರಿಯೇಟ್ ಮಾಡ್ಲಿಕ್ಕೆ ಕೇಳುತ್ತೆ. ಅಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಲೊಕೇಶನ್ ಕೇಳುತ್ತೆ, ಆನ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಗೆ ಇಲ್ಲಿ ಈ ಒಂದು ಆಪ್ ಓಪನ್ ಆದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಕಂಪ್ಲೀಟ್ ಬರುವಂತದ್ದು. ಅದರಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರಿದ್ದಾರೆ ಹಾಗೆ ನಿಮ್ಮ ಅಡ್ರೆಸ್, ಫೋನ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಪ್ರತಿಯೊಂದೂ ಬರುತ್ತೆ. ಹಾಗೆ ನೀವು ಅದ್ರ ಮೇಲೆ ಒಂದ್ಸಲಿ ಟ್ಯಾಪ್ ಮಾಡಿದ್ರೆ ನೋಡಬಹುದು ಹಿಂದ್ಗಡೆ ನೋಡಬಹುದು ಮೆಂಬರ್ ನೇಮ್ ಹಾಗೆ ಏಜ್, ರಿಲೇಷನ್ ಎಲ್ಲ ಬರುವಂತದ್ದು. ಇಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತ ಬರುತ್ತೆ, ಹಾಗೆ ಅವರ ಏಜ್, ರಿಲೇಷನ್ ಎಲ್ಲ ಬರುವಂತದ್ದು. ಹಾಗೆ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಅವರ ಒಂದು ಕರೆಕ್ಟ್ ಆದ ಡೀಟೇಲ್ಸ್ ಬರುವಂತದ್ದು. ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಹಾಗೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರಿದ್ದಾರೆ ಪ್ರತಿಯೊಂದು ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಬರುವಂತದ್ದು. ನೋಡಬಹುದು ನೀವು ಇಲ್ಲಿ 5 ಮೆಂಬರ್ ಇಲ್ಲಿ ಇರುವಂತದ್ದು. ನಿಮ್ದು ಕೂಡ ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರು ಆಡ್ ಆಗಿದ್ದಾರೆ ಅಂತ ಈಸಿಯಾಗಿ ನೋಡ್ಕೊಳ್ಬಹುದು. ಅದರ ಜೊತೆಗೆ ಇಲ್ಲಿ ಕಣ್ಣಿನ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅವರ ಫೋಟೋವನ್ನು ಆಡ್ ಮಾಡ್ಲಿಕ್ಕೆ ಬರುತ್ತೆ. ಹಾಗೆ ಅವರ ಡೀಟೇಲ್ಸ್ ಪ್ರತಿಯೊಂದನ್ನು ಇಲ್ಲಿ ಬರುವಂತದ್ದು. ಹಾಗೆ ನೀವು ಇಲ್ಲಿ ಮೊಬೈಲ್ ನಂಬರ್ ಕೂಡ ಇದ್ರೆ ಬರುವಂತದ್ದು. ಈ ರೀತಿಯಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಕಾರ್ಡ್ ವಿವರಗಳನ್ನು ತಿಳ್ಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾವ್ಯಾವ ಸದಸ್ಯರು ಆಡ್ ಆಗಿದ್ದಾರೆ ಅಂತಾನು ತಿಳ್ಕೊಳ್ಬಹುದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.